ಮತ್ತೊಮ್ಮೆ ತಮ್ಮೆಲ್ಲರನ್ನು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಬಯಸುತ್ತಾ, ಇದೇ ಫೆಬ್ರವರಿ 2ರಂದು 25ನೇ ಕಾನ್ವೊಕೇಶನ್ನ ಭಾಗ 2ರ ಘಟಿಕೋತ್ಸವದ ಮುನ್ನ 25 ವರ್ಷಗಳಿಂದ ನಡೆದು ಬಂದಿರುವ ಸಂಸ್ಕೃತಿ ಪ್ರಕಾರ ಪತ್ರಿಕಾಗೋಷ್ಠಿಯನ್ನ ವ್ಯವಸ್ಥೆ ಮಾಡಲಾಗಿದೆ. ಈ 25ನೇ ವಾರ್ಷಿಕ ಘಟಿಕೋತ್ಸವ ಭಾಗ 2 ಫೆಬ್ರವರಿ 2ರಂದು ಇದೇ ನಮ್ಮ VTU ಕ್ಯಾಂಪಸ್ನಲ್ಲಿ ಜರುಗಲಿದೆ. ಗೌರವಾನ್ವಿತ ರಾಜ್ಯಪಾಲರು ಹಾಗೂ ಕರ್ನಾಟಕ ಹಾಗೂ ವಿಶ್ವವಿದ್ಯಾಲಯದ ಕುಲಪತಿಗಳು ಆದಂತಹ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಜಿ ಅವರು ಅಧ್ಯಕ್ಷತೆ ವಹಿಸಿರುವರು. ಮಾನ್ಯ ಸಚಿವರು, ಉನ್ನತ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ, ಡಾಕ್ಟರ್ MC ಸುಧಾಕರ್ ಅವರು ಉಪಸ್ಥಿತರಿರುವರು ಮತ್ತು ರಿಯರ್ ಅಡ್ಮಿರಲ್ ವಿಕ್ರಮ್ ಮೆನನ್, ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ನೌಕಾನೆಲೆ ಕರ್ನಾಟಕ, ಇವರು ಮುಖ್ಯ ಅತಿಥಿಗಳಾಗಿ ಘಟಿಕೋತ್ಸವ ಭಾಷಣ ಮಾಡುವರು. ಅದೇ ರೀತಿ ಪ್ರತಿ ಬಾರಿಯಂತೆ ಕಳೆದ 3 ವರ್ಷದಿಂದ 2 ಕಾನ್ವೊಕೇಶನ್ಗಳನ್ನು ಪಾರ್ಟ್ 1 ಪಾರ್ಟ್ 2 ಅಂತ ಮಾಡ್ತಾ ಇದ್ದೀವಿ. ಕಾರಣ UG ಮಕ್ಕಳು PG ಮಕ್ಕಳ ರಿಸಲ್ಟ್ಗೆ ವೆಯ್ಟ್ ಮಾಡಬಾರ್ದು ಅಂತೇಳಿ. ಅದೇ ರೀತಿ ಈ ಬಾರಿ PG ಮತ್ತು PhD 2ನೇ ಭಾಗ 9,540 ರೆಗ್ಯುಲರ್ ಅರಿಯರ್ಸ್ ಉಳಿದಿರುವಂಥ ಎಲ್ಲ ಮಕ್ಕಳು ಸೇರಿ ಎಕ್ಸಾಮನ್ನು ತಗೊಂಡಿದ್ದಾರೆ. ಅದರಲ್ಲಿ 8,702 ಮಕ್ಕಳು ತೇರ್ಗಡೆ ಬಂದಿದ್ದಾರೆ. ಟೋಟಲ್ ಪರ್ಸೆಂಟೇಜ್ ಆಫ್ ರಿಸಲ್ಟ್ ಈಸ್ 91.21. ಅದರಲ್ಲಿ 4,736 ಮಕ್ಕಳು ಗಂಡು ಮಕ್ಕಳು ಮತ್ತು 4,167 ಬಾಯ್ಸು ಪಾಸ್ ಮಾಡಿದ್ದಾರೆ. ಪಾಸ್ ಪರ್ಸೆಂಟೇಜ್ 87.98. ಅದೇ ರೀತಿ 4,804 ಹೆಣ್ಣು ಮಕ್ಕಳು ಅಪಿಯರ್ ಆಗಿದ್ದಾರೆ. ಅವರು 4,535 ಹೆಣ್ಣು ಮಕ್ಕಳು ತೆರಗಡೆ ಬಂದಿದ್ದಾರೆ. ಅವರ ಪಾಸ್ ಪರ್ಸೆಂಟೇಜು 94.40 ಇದೆ. 25 ಸ್ಟೂಡೆಂಟ್ಸ್ಗಳು, ವಿದ್ಯಾರ್ಥಿಗಳು VTU ಗೋಲ್ಡ್ ಮೆಡಲ್ ಅನ್ನು ಪಡೆದಿದ್ದಾರೆ. securing first rank, and 6 students among 25 have secured 10 endowment sponsored gold medals. ಟೋಟಲ್ ಆಗಿ 96 ರ್ಯಾಂಕ್ಗಳನ್ನು ಅನೌನ್ಸ್ ಮಾಡಲಾಗಿದೆ. ಅದರಲ್ಲಿ ಕ್ಯಾಟಗರಿ ವೈಸ್ ಕೊಟ್ಟಿದ್ದೀವಿ. MBA ಬ್ರಾಂಚ್ ವೈಸು MBA 11, MBA ಡಿಜಿಟಲ್ ಮಾರ್ಕೆಟಿಂಗ್ 6, MC 10, MTech 56, MArch 8, MPlan 2, MSc 3 ಅಂತೇಳಿ ಈ 39 ಇನ್ಸ್ಟಿಟ್ಯೂಷನ್ನು 96 ರ್ಯಾಂಕ್ಗಳನ್ನು ಶೇರ್ ಮಾಡಿಕೊಂಡಿದೆ. ಅದರಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಗೋಲ್ಡ್ ಮೆಡಲ್ ಪಡೆದಿರುವಂತಹ ಇಂಡಿವಿಜುವಲ್ ಯಾರು ಅಂದರೆ 3+1 4 ಗೋಲ್ಡ್ ಮೆಡಲ್ ಪಡೆದಿರುವಂತಹ MBA ವಿದ್ಯಾರ್ಥಿನಿ ಪಾರ್ವತಿ ಸಲೇರಾ ಜೆ ಅಂತೇಳಿ, ಜವಾಹರ್ಲಾಲ್ ನೆಹರು ಕಾಲೇಜ್, ನ್ಯಾಷನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಶಿವಮೊಗ್ಗ. ಅದೇ ರೀತಿ ಸೆಕೆಂಡ್ ಹೈಯೆಸ್ಟ್ ಗೋಲ್ಡ್ ಮೆಡಲ್ ಪಡೆದಿರೋದು 2+1 3 ಸಂಚಿತಾ BS ಅಂತೇಳಿ, ಯೂನಿವರ್ಸಿಟಿ BDT ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆ, ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ಆಫ್ VTU. MCA ಸ್ಟೂಡೆಂಟ್ ಆದ ಕಾವ್ಯ ಅವರು ಕೂಡ HC ಕಾವ್ಯ ಅಂತೇಳಿ RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅವರು ಕೂಡ 2+1 3 ಗೋಲ್ಡ್ ಮೆಡಲನ್ನು MCAನಲ್ಲಿ ಪಡೆದಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತಾ, PhD ಆಸ್ ಯೂಶುವಲ್ 242 ವಿದ್ಯಾರ್ಥಿಗಳಿಗೆ ನಾವು PhD ಅನ್ನು ಅವಾರ್ಡ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಇಂಟಿಗ್ರೇಟೆಡ್ ಪ್ಲಸ್ ಡ್ಯುಯಲ್ ಡಿಗ್ರಿ MSc ಪ್ಲಸ್ PhD 1, MSc ಇಂಜಿನಿಯರಿಂಗ್ ಬೈ ರಿಸರ್ಚ್ 1, ಅಟಾನಮಸ್ ರಿಸರ್ಚ್ ಸೆಂಟರಿಂದ 4 ವಿದ್ಯಾರ್ಥಿಗಳು PhD ಅನ್ನು ಪಡೆದಿದ್ದಾರೆ. ತಮ್ಮ ಎಲ್ಲ ಕಂಪ್ಯಾರಿಸನ್ನ ನಿಮ್ಮ ಮುಂದೆ ಇಡ್ತಾ ಮತ್ತೊಂದು ಹೊಸ ವಿನೂತನ ಪೋರ್ಟಲನ್ನು ನಾನು ಶುರು ಮಾಡಿದ್ದೀವಿ. ಅದರ ಬಗ್ಗೆ ಹೇಳಬೇಕು ಅಂದರೆ, ಈ ವಿದ್ಯಾರ್ಥಿ ಮಿತ್ರ ಅಂತೇಳಿ VC ಅವರು ನೇರವಾಗಿ ವಿದ್ಯಾರ್ಥಿಗಳನ್ನು ಸಮಸ್ಯೆಗಳನ್ನು ಆಲಿಸಲು ಈ ಪೋರ್ಟಲನ್ನು ಇವತ್ತು ತಮ್ಮೆದುರಿಗೆ ಲಾಂಚ್ ಮಾಡೋದಕ್ಕೆ ಬಯಸ್ತೀನಿ. ಈ ವಿದ್ಯಾರ್ಥಿಗಳು 4 ಲಕ್ಷ ವಿದ್ಯಾರ್ಥಿಗಳಲ್ಲಿ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಕುಲಪತಿ ಅವರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಲಿ. ಕಾರಣಗಳು ಅನೇಕವಿದೆ. ಕೆಲವು ಸಲ ನಮ್ಮಲ್ಲಿ ನೌಕರರು ಕೆಲವು ಪ್ರಾಬ್ಲಮ್ನ ಅಟೆಂಡ್ ಮಾಡದೆ ಹೋದರೆ ಅದು ದಿನಾನುಗಟ್ಟಲೆ ಪ್ರಾಬ್ಲಮ್ಮು, ವಿದ್ಯಾರ್ಥಿಗಳ ಪ್ರಾಬ್ಲಮನ್ನು ಅನುಭವಿಸ್ತಾ ಇದ್ದಾರೆ. ಆ ಕಾರಣದಿಂದ ಅದನ್ನು ಮನಗಂಡು ನಾನು ನೇರವಾಗಿ ಈ ವಿದ್ಯಾರ್ಥಿ ಮಿತ್ರ ಅನ್ನುವ ಒಂದು ಪೋರ್ಟಲನ್ನು ನನ್ನ ಅಡಿಯಲ್ಲೇ ನಾನೇ ಮಾನಿಟ್ರ್ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದ್ದೀನಿ.
ಅದನ್ನ ಇವತ್ತು ಲಾಂಚ್ ಮಾಡೋದಕ್ಕೆ ಲಾಂಚ್ ಮಾಡ್ತೀನಿ. ಇದೀವಿ ಇವತ್ತು ವಿದ್ಯಾರ್ಥಿಗಳಿಗೆ ಇದರನ್ನ ಕಮ್ಯುನಿಕೇಶನ್ ಅನ್ನು ಮಾಡ್ತೀವಿ. ವಾಟ್ಸಪ್ ಚಾನೆಲ್ ಮೂಲಕ ಈ ತರ ವಿದ್ಯಾರ್ಥಿ ಮಿತ್ರ ಪೋರ್ಟಲ್ ಅನ್ನ ಓಪನ್ ಮಾಡಿದೀವಿ ಅಂತೇಳಿ 4 ಲಕ್ಷ ವಿದ್ಯಾರ್ಥಿಗಳು ನಮ್ಮಲ್ಲಿ ಏನಿದ್ದಾರೆ, ಬೋತ್ UG PG PhD ಮಕ್ಕಳಿಗೂ ಕೂಡ ನಾವು ಇದನ್ನ ವಿಷಯವನ್ನ ತಲುಪಿಸ್ತೀವಿ. ಈ ಪೋರ್ಟಲ್ ಅನ್ನ ಉಪಯೋಗವನ್ನ ಪಡಿಬಹುದು ಅಂತೇಳಿ ನಾವು ಅವರನ್ನ ನೇರವಾಗಿ ಕಮ್ಯುನಿಕೇಟ್ ಮಾಡ್ಕೋತೀವಿ. ಇಷ್ಟೇಳಿ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಈ ಪತ್ರಿಕಾಗೋಷ್ಠಿಯನ್ನ ಮುಗಿಸುವ ಮುನ್ನ ತಮ್ಮಿಂದ ಯಾವುದಾದರೂ ಪ್ರಶ್ನೆಗಳಿದ್ರೆ ನೇರವಾಗಿ ಅದನ್ನ ಕೇಳಿ ಉತ್ತರ ಪಡೆಯಬಹುದು ಅಂತೇಳಿ ನಾನು ನಿಮ್ಮಲ್ಲೆಲ್ಲ ಮನವಿ ಮಾಡ್ಕೋತೀನಿ. ಫೋನ್ ಮಾಡಿದ್ವಿ ಅಥವಾ 10 ಸಲ ಫೋನ್ ಮಾಡಿದ್ವಿ, ನಿಮ್ಮಲ್ಲಿ ಯಾರು ಎತ್ತಲಿಲ್ಲ ಅಂತ ನನಗೆ ಹಲವಾರು ಕಂಪ್ಲೇಂಟ್ ಬಂದಿದೆ. ನೇರವಾಗಿ ವಿದ್ಯಾರ್ಥಿಗಳು ಕಾಂಟ್ಯಾಕ್ಟ್ ಮಾಡಿ. ಎನಿ ಕೈಂಡ್ ಆಫ್ ಪ್ರಾಬ್ಲಮ್, ಲೆಟ್ ದಮ್ ಅಪೀಲ್ ಥ್ರೂ ದ ಪೋರ್ಟಲ್. ಐ ವಿಲ್ ಗೋ ಥ್ರೂ ಇಟ್. ನಾನೇ ಖುದ್ದಾಗಿ ನಾನು ಅದನ್ನ ನೋಡ್ತೀನಿ. ಮೇಲಾರು ಕಂಪ್ಲೇಂಟ್ ಮಾಡ್ಬೋದು. ಆ ಹೆಸರಾಕಿ ನೇರವಾಗಿ ಕಂಪ್ಲೇಂಟ್ ಮಾಡಿದ್ರೆ ನಾವು ಅದನ್ನು ಅಟೆಂಡ್ ಮಾಡ್ತೀವಿ. ಇಲ್ಲ, ನನ್ನ ಹತ್ರ ಇರುತ್ತದು. ನಾನು ಬೇರೆಯವ್ರಿಗೆ ಆಕ್ಸೆಸಿಬಿಲಿಟಿ ಕೊಟ್ಟಿಲ್ಲ, ನನ್ನ ಹತ್ರ ಮಾತ್ರ ಆಕ್ಸೆಸಿಬಿಲಿಟಿ ಇಟ್ಕೊಂಡಿದ್ದೀನಿ. ನಾನು ಯಾವ್ದಾದ್ರು ಕಂಪ್ಲೇಂಟು ಯಾರು ಆಫೀಸರ್ ಅಟೆಂಡ್ ಮಾಡಬೇಕು ಅಂದ್ರೆ, ಸಪೋಸ್ ಕಂಪ್ಲೇಂಟು ಅಂದ್ರೆ ನೀವು ಆ ಥರ ಮಾತ್ರ ಇಮ್ಯಾಜಿನ್ ಮಾಡಬಾರ್ದು. ಸಪೋಸ್ PDCಗೆ ಅಪ್ಲೈ ಮಾಡ್ಕೊಂಡಿರ್ತಾನೆ, ಯಾರು ಅಟೆಂಡ್ ಮಾಡಿರಲ್ಲ ಕೇಸ್ ವರ್ಕರು ಅಂತ ಇಟ್ಕೊಳ್ಳಿ, ಅದು ನಮ್ಮ ಗಮನಕ್ಕೆ ಬಂದಿರಲ್ಲ. ವಿದ್ಯಾರ್ಥಿ ನೇರವಾಗಿ ಕೆಲವು ಸಲ VC ಕಂಪ್ಲೇಂಟ್ ಮಾಡಿದ್ರೆ ನಾನು ಅದನ್ನ ರಿಜಿಸ್ಟರ್ ಇವ್ಯಾಲ್ಯೂಯೇಷನ್ಗೆ ಫಾರ್ವರ್ಡ್ ಮಾಡ್ತೀನಿ. ಅವ್ರ ಗಮನಕ್ಕೂ ಬಂದಿರಲ್ಲ, ಯಾಕೆಂದ್ರೆ ಫಸ್ಟ್ ಕೇಸ್ ಎಂಟ್ರಿ ತಗೊಳ್ಳೋದೇ ಕೇಸ್ ವರ್ಕರು. ಆ ಕಾರಣದಿಂದ ಇಂಥವೆಲ್ಲ ಪ್ರಾಬ್ಲಮ್ಸ್ ಅನ್ನ ಅಟೆಂಡ್ ಮಾಡೋದಕ್ಕೆ ನಾನು ಅದನ್ನ ನೇರವಾಗಿ ನೋಡಿ ಅಟೆಂಡ್ ಮಾಡ್ತೀವಿ. ಕೆಲವು ಯಾವುದನ್ನ ಗೌಪ್ಯವಾಗಿ ಇಡಬೇಕು ಅದು ನನ್ನ ಬಳಿ ಇಟ್ಕೊಂಡು ಗೌಪ್ಯತೆಯನ್ನ ಕಾಪಾಡ್ತೀವಿ. ಇರುತ್ತೆ, 1 or 2 ಇದ್ದೇ ಇರ್ತಾರೆ. ಯಾರು ಅಸಿಸ್ಟೆಂಟ್ಗಳು, ಆಫೀಸರ್ಗಳಿದ್ದಾರೆ, PS ಇದ್ದಾರೆ, ಅನೆಸ್ಟ್ PS ಇದ್ದಾರೆ, ಕಾನ್ಫಿಡೆನ್ಷಿಯಲ್ PS ಇದ್ದಾರೆ, ಅವ್ರು ಅಟೆಂಡ್ ಮಾಡ್ತಾರೆ. ಏನಿಲ್ಲ, ಯಾವುದು ಟೀಮ್ ಇಲ್ಲ. ತಿರ್ಗಾಗೆ ನಾನು ನೋಡ್ಲೇಬೇಕು ಅಂತಾನೆ ಇರೋದು. ಟೀಮು ಎಲ್ಲ ಇರ್ತವೆ. ಇದ್ದು ಅಲ್ಲಿ ಕೆಲಸ ಆಗದೆ ಇರೋ ಹೋದ್ರೆ ಕೆಲವು ವಿದ್ಯಾರ್ಥಿಗಳು ನೇರವಾಗಿ ಬರ್ತಾರೆ. ಆಗ ನಾನು ಅಟೆಂಡ್ ಮಾಡ್ತೀನಿ, ನಾನು ಫಾರ್ವರ್ಡ್ ಮಾಡಿರ್ತೀನಿ. ಅದಕ್ಕೆ ಉತ್ತರನ ನನಗೂ ಕಳಿಸ್ಕೊಡ್ಬೇಕು, ವಿದ್ಯಾರ್ಥಿಗೂ ಕಳಿಸ್ಕೊಡ್ಬೇಕು ನೇರವಾಗಿ ನೆಕ್ಸ್ಟ್ ಫಾರ್ವರ್ಡ್ ಮಾಡಿದಂತ ಅಧಿಕಾರಿಗಳು. ನಾನು ಹೇಳದ್ಮೇಲೆ ಎನಿ ಕೈಂಡ್ ಆಫ್ ಪ್ರಾಬ್ಲಮ್ಸ್. ಹೌದು, ನನಗೆ ಫೀಸ್ ಕೊಟ್ಟಿಲ್ಲ ಅಂತಾರೆ. ಯಾವುದು ನಮ್ಮಿಂದ ಸಾಧ್ಯನೋ ಸೊಲ್ಯೂಷನ್ ಅದನ್ನ ಮಾಡ್ತೀವಿ. ಕಾನೂನಾತ್ಮಕವಾಗಿ ಕಾನೂನಿನ ಅಡಿಯಲ್ಲಿ ಏನೆಲ್ಲ ಅವ್ರಿಗೆ ನಾವು ನಮ್ಮಿಂದ ಸಪೋರ್ಟ್ ಕೊಡ್ಬೇಕೋ ಅದನ್ನ ಕೊಡ್ತೀವಿ. ಹೌದು, 220 ಕಾಲೇಜಸ್ ಇದೆ. ಬರ್ಲಿ, ನಾನು ಹೇಳದ್ನಲ್ಲ, ನನ್ನ ಅಡಿಯಲ್ಲಿ ಒಬ್ಬ ನೋಡಲ್ ಆಫೀಸರು, ಸಿನ್ಸಿಯರ್ ನೋಡಲ್ ಆಫೀಸರ್ನ ಐಡೆಂಟಿಫೈ ಮಾಡಿದ್ದೀನಿ. ಅವರು ನನಗೆ ಗೊತ್ತಿದೆ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ಆಫೀಸರ್ ಇನ್ ದಿ ಯೂನಿವರ್ಸಿಟಿ. ಆ ಶಕ್ತಿ ಇದೆ. ಅವ್ರ ಮೂಲಕ ನಾವು ಬೇರೆ ಪ್ರಾಬ್ಲಮ್ ಅನ್ನ ಅವ್ರು ನೋಡ್ತಾರೆ. ದಿನ ಬೆಳಗಾದ್ರೆ ಅದೇ ಕೆಲಸ ಅವ್ರಿಗೆ. ಏನಿಲ್ಲ, ಅದನ್ನ ಮಾಡಿ ನಾವು ಅಟೆಂಡ್ ಮಾಡ್ಕೊಡ್ತೀವಿ. ಆ ಉದ್ದೇಶದಿಂದಾನೇ ಅದನ್ನ ಮಾಡಿರೋದು. ಮೂಲ ಉದ್ದೇಶ ವಿದ್ಯಾರ್ಥಿಗಳೊಂದಿಗೆ ಕುಲಪತಿಗಳು ಈಗ ನನಗೆ ಫೋನ್ ಬರ್ತವೆ, ಅಟೆಂಡ್ ಮಾಡಿದ್ದೀನಿ. ನೆನ್ನೆ ರೀಜನಲ್ ಆಫೀಸಲ್ಲಿ ಕೂತಿದ್ದೆ ಬೆಂಗಳೂರಲ್ಲಿ, ಯಾವುದೋ ಒಂದು ವಿದ್ಯಾರ್ಥಿನಿ ಬಂದ್ರು, ಸಮಸ್ಯೆ ಹೇಳ್ಕೊಂಡ್ರು. 5 ನಿಮಿಷದಲ್ಲಿ ಸೊಲ್ಯೂಷನ್ ಕೊಟ್ಟೆ. ಕೆಲವು ಸಲ ಫಾರ್ ವೇರಿಯಸ್ ರೀಸನ್ಸ್ ಗೊತ್ತಿರಲ್ಲ, ಅವ್ರನ್ನ ಕೇಳಿದ್ರೆ ನಾನು ಉತ್ತರ ಪಡಿಬೇಕು. 18 ಫೋನ್ ಕಾಲ್ ಮಾಡಿದ್ದೀನಿ ಅಂತಾರೆ. ಫೋನ್ ಕಾಲ್ ಯಾಕೆ ತೆಗಿಲಿಲ್ಲ ಅನ್ನೋದ್ರ ಪ್ರಶ್ನೆ ಇದೆ. ಅದನ್ನೆಲ್ಲ ಎನ್ಕ್ವೈರಿ ಮಾಡಿ, ಇದು ಮೊದಲೇ 1 ತಿಂಗಳ ಪ್ಲಾನು. ಇಟ್ ಟುಕ್ 1 month ಟು ಪ್ರಿಪೇರ್ ದಟ್ ಪೋರ್ಟಲ್. ನಮ್ಮಲ್ಲೇ ಡೆವಲಪ್ ಮಾಡಿದೀವಿ ಪೋರ್ಟಲ್ನ, ಹೊರಗಡೆ ಯಾರಿಗೂ ಕೊಟ್ಟಿಲ್ಲ. ಆ ಪೋರ್ಟಲ್ ಅನ್ನ ನಮ್ಮ ಆಫೀಸರ್ ಆದಂತ CNC ಆಫೀಸರ್ ಆದಂತಹ ಪ್ರೊಫೆಸರ್ ಬಿರ್ಜೆ ಅವರೇ ತಯಾರಿ ಮಾಡಿದ್ದಾರೆ. ಅವರು ನಮಗೆ ಪೋರ್ಟಲ್ ಟ್ರೈನಿಂಗ್ ಅನ್ನ ಈಗಾಗಲೇ ನನಗೂ ಡೆಮೋ ಮಾಡಿದ್ದಾರೆ. ನಮ್ಮ ಆಫೀಸರ್ ಕನ್ಸರ್ನ್ಡ್ ಅವ್ರಿಗೂ ಯಾವ ರೀತಿ ಆಪರೇಟ್ ಮಾಡೋದು ಅಂತ ಆಲ್ರೆಡಿ ಹೇಳ್ಕೊಟ್ಟಿದ್ದಾರೆ, ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದರಿಂದ ನಾವೇ ಆಪರೇಟ್ ಮಾಡ್ತೀವಿ. ಏನಾದ್ರು ಇಶ್ಯೂಸ್ ಬಂದ್ರೆ ಅವ್ರ ಸಪೋರ್ಟ್ ಇದ್ದೇ ಇದ್ದಾರೆ. ಇಲ್ಲೇ ಲೋಕಲ್ ಅಲ್ಲೇ ಇರ್ತಾರೆ, ನಮ್ಮ ಯೂನಿವರ್ಸಿಟಿ ಕಾಂಪೌಂಡ್ ಒಳಗಡೆನೆ ಇರ್ತಾರೆ. ನಾವೇ ಸೊಲ್ಯೂಷನ್ ಕೊಟ್ಬಿಡ್ತೀವಿ. 4 ಲಕ್ಷ ಮಕ್ಕಳಿಗೂ ವಾಟ್ಸಾಪ್ ಚಾನಲ್ ಮೂಲಕ ಕಳಿಸ್ಕೊಡ್ತೀವಿ. ನಿಮ್ಮ ಸಮಸ್ಯೆಗಳೇನ ಇದ್ದಾರೆ ನೇರವಾಗಿ ಪೋರ್ಟಲ್ ನಲ್ಲಿ ಎಂಟರ್ ಮಾಡಿದ್ರೆ ಕುಲಪತಿಯವರು ನೇರವಾಗಿ ವ್ಯೂ ಮಾಡಿ ಸೊಲ್ಯೂಷನ್ ಅನ್ನ ಕೊಡ್ತಾರೆ ಅನ್ನೋ ರೀತಿ ನಾವೊಂದು ಸ್ಟೇಟ್ಮೆಂಟ್ ನ ಕಾಯಿನ್ ಮಾಡಿ ನಾವು ವಾಟ್ಸಾಪ್ ಚಾನೆಲ್ ಮೂಲಕ ಹಾಕ್ತಿವಿ, ನಮ್ಮ ವೆಬ್ಸೈಟ್ ಅಲ್ಲಿ ಹಾಕ್ತಿವಿ, ಎಲ್ಲಾ ಕಡೆ ಹಾಕ್ತಿವಿ.
ಗವರ್ನರ್ ಕೈಲಿ ಪ್ರತಿಯೊಬ್ಬ ಗೋಲ್ಡ್ ಮೆಡಲಿಸ್ಟ್ಗೂ ಪ್ರತಿಯೊಂದು ಬ್ರಾಂಚಲ್ಲೂ ಮೇಲ್ ಕೊಡಿಸ್ಬಿಡ್ತೀವಿ. 25 ಗೋಲ್ಡ್ ಮೆಡಲಿಸ್ಟ್ ಇದ್ದಾರೆ ಈಗ. ಅದರಲ್ಲಿ ಇನ್ನು ಅಡಿಷನ್ ಅವ್ರಿಗೆ 1 or 2ಗೆ ಅಡಿಷನಲ್ ಎಂಡೋಮೆಂಟ್ ಗೋಲ್ಡ್ ಬಂದಿರುತ್ತೆ. ಬಟ್ 25 ಜನನೂ ಹೈಲೈಟ್ ಆಗ್ತಾರೆ. 25 ಜನಕ್ಕೂ ಗವರ್ನರ್ ಅಲ್ಲಿ ಕೊಡಿಸ್ತೀವಿ. ಮಾಡಿದ್ವಿ. ಮತ್ತೆ AI ಪಾಲಿಸಿನೂ ಮಾಡ್ತಾ ಇದೀವಿ. ಒಂದು ಕಮಿಟಿ ಮಾಡಿದ್ದೀನಿ. AI ನ ಎಲ್ಲೆಲ್ಲಿ ಉಪಯೋಗಿಸ್ಬೋದು, ಎಷ್ಟರ ಮಟ್ಟಿಗೆ ಉಪಯೋಗಿಸ್ಬೋದು ಅನ್ನೋದು ಒಂದು ಪಾಲಿಸಿ ಮಾಡಕ್ಕೆ ಒಂದು ಕಮಿಟಿ ಮಾಡಿದ್ದೀವಿ ಆಲ್ರೆಡಿ. ನಾನು ಅದನ್ನ ಈಗ ಇಮ್ಮಿಡಿಯೇಟ್ ಆಗಿ ಕೇಳಿದ್ರೆ ಗೊತ್ತಾಗಲ್ಲ. ಅದೆಲ್ಲ ರಿಜೆಕ್ಷನ್ನು ಎಲ್ಲ ನಮ್ಮ ಆಫೀಸರ್ಸ್ಗಳಿರ್ತಾರೆ, ಕಮಿಟಿ ಇದೆ, ಅವ್ರುಗಳು ಮಾಡಿರ್ತಾರೆ ಆ ಕೆಲಸ. ವೇರಿಯಸ್ ಹಂತದಲ್ಲಿ ಎಲ್ಲ ನಾನೇ ಮಾಡಲ್ಲ. ಬಟ್ ನಾವು ಪಾಲಿಸಿ ಮಾಡಿ ಟೇಬಲ್ ಮೇಲೆ ಇಡ್ತೀವಿ, ECS ಅಲ್ಲಿ ಅಪ್ರೂವ್ ಮಾಡಿ. ಅದನ್ನ ಇಂಪ್ಲಿಮೆಂಟಿಂಗ್ ಆಫೀಸರ್ಸ್ಗಳು ಅವ್ರು ಮಾಡ್ತಾರೆ. ಇದಾವೆ, ಇದನ್ನ ರಿಜೆಕ್ಟ್ ಮಾಡಿದೀವಿ, ಕಳಿಸಿದೀವಿ, ವಾಪಸ್ ಕಳಿಸಿದೀವಿ. ಪ್ಲೇಗರಿಸಮ್ ಚೆಕ್ಕೆ ಇದಲ್ಲ. 20% ಪ್ಲೇಗರಿಸಮ್ ಅಷ್ಟೇ ಅಲೋಡ್, 20% ಅಲೋಡ್, 10% ಅಲೋಡ್. ಇನ್ 90% ದೇ ಹ್ಯಾವ್ ಟು ಗಿವ್ ದೇರ್ ಫ್ರೆಶ್ ಇದು ಪ್ಲೇಗರಿಸಮ್ ಸಾಫ್ಟ್ವೇರ್ ಉಪಯೋಗಿಸ್ಕೋತಾ ಇದೀವಿ.